ಮಾಡಿಬಿಡ್ತಾರೆ ಅಂತ ಪಿಕೋ ಚಳವಳಿ ಮಾಡ್ತಿದ್ದಾರೆ ಈಗ ರೈತರು. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಸಲಹೆ ಕೊಡ್ತಾ ಇದ್ದಾರೆ. ಏನಂತ? ನಿಮ್ಮ ಹಳೆ ಚಾಳಿಯೆಲ್ಲ ಬಿಟ್ಬಿಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ನೀವು 28ಕ್ಕೂ ಬೇಕಿದ್ರೆ ನೀವೇ ಬನ್ನಿ, ಏನ್ ತೊಂದರೆ ಇಲ್ಲ. ಸಿದ್ದರಾಮಯ್ಯ ಕಾಲದಲ್ಲೂ ಟೀಕಿಸಿದ್ವಿ, ಅಭಿವೃದ್ಧಿ ಹೆಸರಲ್ಲಿ ಏನೆಲ್ಲ ಕಾನೂನು ಬಾಹಿರವಾಗಿ ನೀವು ಮಾಡ್ತೀರಿ, ಅದಕ್ಕೆ ನಾನು ಮೌನಕ್ಕೆ ಶರಣಾಗಿ ಬೆಂಬಲ ಕೊಡಬೇಕಾ ಹೇಳಿ? ಜನರ ಆಸ್ತಿಯನ್ನ ಲಪಟಾಯಿಸೋರ ಬಗ್ಗೆ ಧ್ವನಿ ಎತ್ತಿ ಬಂದಿರುವ ಪಕ್ಷ ನಮ್ದು. ಏನವರು ಒಕ್ಕಲಿಗ ಸಮಾಜವನ್ನ ಆನಂದವಾಗಿಟ್ಟಿದ್ದಾರ? ಇಂಥ ಪರಿಸ್ಥಿತಿ ಬರೋದಕ್ಕೆ ನಿಮ್ಮ ಆಡಳಿತನೇ ಕಾರಣ. ಸಾಲು ಸಾಲು ಪ್ರಶ್ನೆಗಳ ಮೂಲಕ ಕಾಂಗ್ರೆಸ್ಸಿಗರಿಗೆ ಕಾಲೆಳೆದಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು. ಇವೆಲ್ಲ ನೋಡ್ಬಿಟ್ಟಾಗಿದೆ ಸರ್. ಈಗ ನೋಡಿ ಅನುಭವಿಸಿ ಆ ಚೇರ್ನಲ್ಲಿ ಕೂಡಿ ಕೆಲಸ ಮಾಡಿ ಏನೋ ದೇವ್ರು ಕೊಟ್ಟಂತ ಅನುಗ್ರಹದಲ್ಲಿ ಮಾಡಿದೀವಿ ಹಿಂದೇನು. ಆದ್ರೆ ಈ ತರ ನಿಮ್ಮ ಉತ್ತಟತನದ ರೀತಿ ನಾವೇನ್ ಮಾಡಿಲ್ಲ. ನನಗೆ ಅಕ್ಬರು ಬೀರ್ಬೇಕು ಕತೆ ಬೇಕಿಲ್ಲ. ಇವತ್ತು ರಾಜ್ಯದ ಜನತೆ ಕತೆ ಏನು ಅಂತ ಹೇಳಿ, ರಾಜ್ಯದ ಜನತೆ ಕತೆ ಹೇಳಿದ್ರೆ ಒಪ್ಕೋತೀನಪ್ಪ. ಇವತ್ತು ಬೆಳಗ್ಗೆ ಪತ್ರಿಕೆ ತೆಗೆದ್ರೆ 3 ಜನ ಆತ್ಮಹತ್ಯೆ ಮಾಡ್ಕೊಂಡವ್ರು ರೈತರು ಸಾಗರದಲ್ಲಿ, ಮತ್ತೆ ಇನ್ಯಾವ್ದೋ 2 ಪ್ರದೇಶದಲ್ಲಿ 3 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡವ್ರೆ. ಈ ದುರಂತ ಕತೆ ಹೇಳ್ರಪ್ಪ. ನಿಮ್ಮ ಅಕ್ಬರ್ದು ಒಂದೇನೋ ಬೀರ್ಬಲ್ ಕಟ್ಕೊಂಡು ನನಗಾಗಬೇಕಾಗಿರೋ ಇವತ್ತು ಬದುಕ್ತಾ ಇರೋ ಈ ಜನರ ಕತೆ ಹೇಳಿದ್ರೆ ಕೇಳ್ಬೋದು. ಒಕ್ಕಲಿಗರಲ್ಲಿ ಬೇರೆ ನಾಯಕತ್ವ ಬೆಳೆಯೋದು ಅವ್ರಿಗೆ ಇಷ್ಟ ಇಲ್ಲ ಅನ್ನೋ ಕಾರಣ ಈಗ ಬೆಳಿಲಿಕ್ಕೆ ಜನ ಈಗ ತೀರ್ಮಾನ ಕೊಟ್ಟು ಪೇಪರ್ ಪೆನ್ನು ಕೊಟ್ಟಿಲ್ವಾ? ನಾನ್ಯಾಕೆ ಅಸೂಯೆ ಪಡ್ಲಿ? ಒಳ್ಳೆ ಕೆಲಸ ಮಾಡಿದ್ರೆ ಅಭಿನಂದಿಸ್ತೀವಿ. ನೀವೇನೇನ್ ಮಾಡ್ಕೊಂಡ್ ಬಂದಿದ್ದೀರಿ? ಹೋಗ್ಲಿ, ಹಳೇದು ಬಿಟ್ಬಿಡಿ. ಈಗ ಮುಖ್ಯಮಂತ್ರಿ ಆಗಿದಿರಲ್ಲಪ್ಪ, ಹಳೆ ನಿಮ್ ಚಾಲಿ ಎಲ್ಲ ಬಿಟ್ಟು ಪ್ರಾಮಾಣಿಕ ಜನಗಳ ಕೆಲಸ ಮಾಡಿ. ನಾವು ವಿವರ ಕೊಡ್ತೀವಿ. 28ಕ್ಕೆ ಬಹುಶಃ ನೀವೇ ಬಂದ್ಬಿಟ್ರಪ್ಪ. ಅದೇನೋ ಹೇಳ್ತಿರಲ್ಲ 28ಕ್ಕೂ ನೀವೇ ಬನ್ನಿ, ನನಗೇನು ಅಸೂಯೆ ಇಲ್ಲ. ಆದ್ರೆ ಈ ಒಂದು ವ್ಯವಸ್ಥೆ ಒಳಗೆ ನಿಮ್ಮ ಪ್ರತಿಯೊಂದು ಅಭಿವೃದ್ಧಿ ಹೆಸರಿನಲ್ಲಿ ಏನೇನು ನೀವು ಕಾನೂನು ಬಾಹಿರವಾಗಿ ಮಾಡ್ತೀರಿ, ಅದನ್ನು ಮೌನಕ್ಕೆ ಶರಣಾಗಿ ನನ್ನ ಜಾತಿ ಹೆಸರಿನಲ್ಲಿ ಬೆಂಬಲ ಕೊಡ್ಬೇಕಾ? ನಮ್ಮ ಪಕ್ಷ ದೇವೇಗೌಡರು 60-70 ವರ್ಷದ ರಾಜಕೀಯದ ಸಕ್ರಿಯವಾಗಿ ಪಾತ್ರವನ್ನು ವಹಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿ. ಬಸವರಾಜ್, ಈ ಬಿಡದಿ ಭೂ ಯುದ್ಧ ವಿಚಾರಕ್ಕೆ ಸಂಬಂಧಪಟ್ಟಂತೆ HDK ಅವರ ವಾರ್ ಮುಂದುವರಿತಾನೆ ಇದ್ದಿದೆ. ಮೋಸ್ಟ್ ಪ್ರಾಬಬ್ಲಿ ಶನಿವಾರ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಿದ್ರೆ ಇದೆಲ್ಲದಕ್ಕೂ ಕೂಡ ಒಂದು ತಾರ್ಕಿಕ ಅಂತ್ಯ ಸಿಕ್ತಿತ್ತು, ಅಥವಾ ಚರ್ಚೆನಾದ್ರೂ ಆಗ್ತಿತ್ತೋ ಏನೋ ಗೊತ್ತಿಲ್ಲ. ಬಟ್ ಬರದ ಕಾರಣ, ಅವರು ಬರಲಿಲ್ಲ ಅನ್ನೋ ಕಾರಣದಿಂದಾಗಿ ಇದು ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ ಅಂತ ಅನ್ಸುತ್ತೆ. ಬಸವರಾಜ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಇದು ಮೋಸ್ಟ್ ಪ್ರಾಬಬ್ಲಿ ಇದು ಮುಗಿಯದ ಕತೆ ಅನ್ಸುತ್ತೆ, ಈ ಬಿಡದಿ ಭೂ ಯುದ್ಧ ವಿಚಾರ ಸಂಬಂಧ, ಅಂಟಿಲ್ ಡಿ ಕೆ ಶಿವಕುಮಾರ್ ಅವರು ಇದ್ರ ಬಗ್ಗೆ ಉತ್ತರ ಕೊಡೋ ತನಕ. ಖಂಡಿತ ಶರತ್, ಈ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಮತ್ತೆ ಸಿಎಂ ಡಿ ಕೆ ಶಿವಕುಮಾರ್ ನಡುವೆ ಒಂದಿಷ್ಟು ಜಟಾಪಟಿ ಕೂಡ ಈಗ ಮುಂದುವರಿತಾನೆ ಇದೆ. ಒಂದ್ ಕಡೆ ಸಿಎಂ ಡಿ ಕೆ ಶಿವಕುಮಾರ್ ಕರೆದಂತಹ ಒಂದು ಸ್ಥಳದಲ್ಲಿ ಕುಮಾರಸ್ವಾಮಿ ಅವರು ಬರೋಕೆ ರೆಡಿ ಇಲ್ಲ. ಇತ್ತ ಕುಮಾರಸ್ವಾಮಿ ಅವರು ಕೂಡ ನಿನ್ನೆ ಕೂಡ ಬೈರಮಂಗಲದಲ್ಲಿ ಕೂಡ ಒಂದು ವೇದಿಕೆಯನ್ನು ಕೂಡ ಸಿದ್ಧಪಡಿಸಿ ಅವ್ರಿಗಾಗಿ ಒಂದು ಚೇರ್ ಅನ್ನು ಕೂಡ ಖಾಲಿ ಇರಿಸಿದ್ರು. ಅಲ್ಲಿ ಕೂಡ ಬರಬೇಕು, ಬಂದು ಚರ್ಚೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಆ ಒಂದು ಸಂದರ್ಭದಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವರು ಕೂಡ ಬರ್ಲಿಲ್ಲ. ಈ ಒಂದು ನಿಟ್ಟಿನಲ್ಲಿ ಮತ್ತೆ ಈ ಒಂದು ಕುಮಾರಸ್ವಾಮಿ ಅವರು ಮತ್ತೆ ಡಿ ಕೆ ಶಿವಕುಮಾರ್ ನಡುವಿನ ಜಟಾಪಟಿ ಮುಂದುವರಿದೆ ಅಂತ ಕೂಡ ಹೇಳ್ಬಹುದು. ಯಾಕಂತಂದ್ರೆ ಈಗಾಗಲೇ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳ್ತಾ ಇದ್ರೆ ಒಕ್ಕಲಿಗ ಒಂದು ನಾಯಕರು ಸಿಎಂ ಆಗಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಅವರಿಗೆ ಸಹಿಸ್ಕೊಳಕ್ ಆಗ್ತಿಲ್ಲ ಅನ್ನುವಂಥದ್ದು ಸಿಎಂ ಆದಿಯಾಗಿ ಹಲವು ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ನನಗೆ ಯಾವುದೇ ರೀತಿ ಅಸೂಯೆ ಇಲ್ಲ, ಅವರು ರೈತರ ಪರವಾಗಿ ರಾಜ್ಯದ ಹಿತದೃಷ್ಟಿಯಿಂದ ಮತ್ತೆ ಜನರ ಆರ್ಥಿಕವಾಗಿರ್ತಕ್ಕಂಥ ತೆರಿಗೆ ದುಡ್ಡು ಏನ್ ಬರ್ತಾ ಇದೆ ಅದರಿಂದ ಒಳ್ಳೇದಾದ್ರೆ ಸಾಕು, ಅದನ್ನು ಬಿಟ್ಟು ಬೇರೆಗೆ ರೈತರ ವಿರೋಧಿ ಕೆಲಸವನ್ನ ಮಾಡಿದ್ರೆ ಅದನ್ನ ವಿರೋಧ ಪಕ್ಷವಾಗಿ ನಾನು ಖಂಡಿಸ್ತಾ ಇದ್ದೇನೆ. ಯಾವುದೇ ರೀತಿ ಜಾತಿ ಅನ್ನುವಂಥದ್ದು ನಾನು ಹಿಡಿದುಕೊಂಡು ಹೋಗಿಲ್ಲ, ಜನರ ಹಿತಕ್ಕಾಗಿ ಕೂಡ ರೈತರ ಪರವಾಗಿ ನಾನು ಕೆಲಸವನ್ನ ಮಾಡ್ತೇನೆ, ವಿರೋಧ ಪಕ್ಷ ಸ್ಥಾನದಲ್ಲಿದ್ದು ನಾ ಕೆಲಸವನ್ನ ಮಾಡ್ತಾ ಇದ್ದೇನೆ ಹೊರತು ಯಾವುದೇ ರೀತಿ ನನಗೆ ಸಹಿಸ್ಕೊಳ್ಳಕ್ ಆಗೋದಿಲ್ಲ ಅನ್ನುವಂಥದ್ದು ಯಾವುದೇ ರೀತಿ ಇಲ್ಲ ಅನ್ನುವಂಥದ್ದು. ನಿನ್ನೆ ಅವ್ರಿಗೆ ಅಂತಾನೆ ಒಂದು ಸ್ಥಳವನ್ನು ಕೂಡ ನಿಗದಿಪಡಿಸಿದ್ವಿ. ನಾನು ಕೂಡ ಸಿಎಂ ಗಾಗಿ ಕೂಡ ಕಾಯ್ತಾ ಇದ್ದೆ.
ಆದ್ರೆ ಆ ಒಂದು ಸಂದರ್ಭದಲ್ಲಿ ಅವ್ರು ಬರ್ಬೇಕಾಗಿತ್ತು, ಬಂದು ಯಾರ್ ರೈತರು ಒಪ್ಪಿದ್ದಾರೆ, ಏನ್ ಸಮಸ್ಯೆ, ಯಾರ್ ರೆಡ್ ಜೋನ್ ಹಾಕಿದ್ರು, ಯಾವಾಗ ಕೈ ಬಿಟ್ರು, ಇವನ್ನೆಲ್ಲವನ್ನು ಕೂಡ ಚರ್ಚೆ ಮಾಡಬಹುದಾಗಿತ್ತು. ಆದ್ರೆ ನಿನ್ನೆ ಸಿಎಂ ಅವ್ರು ಬರ್ಲಿಲ್ಲ. ಈಗಲೂ ಸಹಿತ ನಾನು ಎರಡು ಪತ್ರವನ್ನು ಕೂಡ ಬರೆದಿದ್ದೇನೆ, ಅದಕ್ಕೆ ಇನ್ನೂ ಕೂಡ ಉತ್ತರ ಬಂದಿಲ್ಲ. ಈಗಲೂ ಸಹಿತ ನಾನು ಎಲ್ಲಿ ಕರೆದ್ರು ಸಹಿತ ಈ ಒಂದು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರ ಸಮ್ಮುಖದಲ್ಲಿ ಕೂಡ ಚರ್ಚೆಗೆ ನಾನು ಸಿದ್ಧನಿದ್ದೇನೆ. ಅದು ಬಿಡದಿ ಆಗಿರ್ಬೋದು, ಬೈರಮಂಗಲ ಆಗಿರ್ಬೋದು, ಅಥವಾ ಆ ಬಾಧಿತ ಭಾಗದ ರೈತರು ಏನಿದ್ದಾರೆ ಅಲ್ಲಿ ಆ ಸ್ಥಳದಲ್ಲಿ ರೈತರ ಸಮ್ಮುಖದಲ್ಲಿ ಕೂಡ ಚರ್ಚೆ ಮಾಡ್ಲಿಕ್ಕೆ ನಾನು ಈಗಲೂ ಸಹಿತ ಬದ್ಧನಾಗಿದ್ದೇನೆ ಅನ್ನುವಂತ ಮಾತನ್ನು ಕೂಡ ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂಥದ್ದು. ಶರತ್, ಒಂದು ಕಡೆ ಬಸವರಾಜ್ ಕುಮಾರಸ್ವಾಮಿ ಅವರೇನೋ ನಾನು ರೆಡಿ ಚರ್ಚೆ ಮಾಡಕ್ಕೆ ಅಂತ 100 ಬಾರಿ ಹೇಳ್ತಿದ್ದಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಇದ್ರ ಬಗ್ಗೆ ಮಾತಾಡ್ತಿಲ್ವಲ್ಲ, ಯಾಕೆ? ಖಂಡಿತ ಶರತ್, ಕುಮಾರಸ್ವಾಮಿ ಅವರು ಯಾವಾಗ ಒಂದ್ ಕಡೆ ಒಂದು ಬೈರಮಂಗಲಕ್ಕೆ ಕರೀತಾರೆ, ಆ ಒಂದು ಸಂದರ್ಭದಿಂದಲೂ ಕೂಡ ಕುಮಾರಸ್ವಾಮಿ ಅವರ ಒಂದು ಪತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತ ಆಗಿರಬಹುದು, ಮತ್ತೆ ಅವ್ರು ಹೇಳಿಕೆ ಕೊಟ್ಟಂತ ಒಂದು ಅದಕ್ಕೆ ರಿಯಾಕ್ಷನ್ ಆಗಿರ್ಬೋದು, ಯಾವುದೇ ರೀತಿ ಕೂಡ ಡಿ ಕೆ ಶಿವಕುಮಾರ್ ಕೂಡ ಮಾತಾಡ್ತಿಲ್ಲ. ಇವತ್ತು ಕೂಡ ಕೆಪಿಸಿಸಿಯ ಕಚೇರಿಯಲ್ಲೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಬಂದಂತ ಸಂದರ್ಭದಲ್ಲೂ ಸಹಿತ ಕುಮಾರಸ್ವಾಮಿ ಅವರ ಈ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳಿದಂತ ಸಂದರ್ಭದಲ್ಲೂ ಸಹಿತ ಅದಕ್ಕೆ ಪ್ರತಿಕ್ರಿಯೆ ಕೊಡದೇನೆ ಮೌನವನ್ನು ಕೂಡ ವಹಿಸಿರ್ತಕ್ಕಂಥದ್ದು. ಕಳೆದ 2-3 ದಿನಗಳಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಈ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಅವರ ಲೆಕ್ಕಾಚಾರ ಏನಿದೆಯೋ ಗೊತ್ತಿಲ್ಲ. ಆದ್ರೆ ವಿಧಾನಸೌಧದಲ್ಲಿ ಚರ್ಚೆಗೆ ಕರೆದಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಕೂಡ ಅದು ಅವರು ಬಿಡದಿ ಅಥವಾ ಬೈರಮಂಗಲ ಈ ಒಂದು ಭಾಗಕ್ಕೆ ಕೂಡ ಒಂದು ಪತ್ರವನ್ನು ಕೂಡ ಬರೆದಿದ್ರು, ಅಲ್ಲಿ ಬಂದು ಚರ್ಚೆ ಮಾಡ್ಲಿ ಅನ್ನುವಂಥದ್ದು. ಅದಕ್ಕೆ ಯಾವುದೇ ರೀತಿ ರಿಯಾಕ್ಟ್ ಕೂಡ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ನಂತರದಲ್ಲಿ ಕೂಡ ಮಾಡಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಈ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಬಹಳ ರೈತರು ವಿರೋಧ ವ್ಯಕ್ತಪಡಿಸಿದ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಎಲ್ಲೋ ಒಂದು ಕಡೆ ಮೌನಕ್ಕೆ ಜಾರಿದಂತೆ ಕಾಣ್ತಾ ಇದೆ. ಶರತ್, ಓಕೆ, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ.